ಹಲ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ನಾವು ತೆಗೆದುಕೊಳ್ಳುವಂಥ ಆಹಾರಗಳು, ನಾವು ಕುಡಿಯುವಂಥ ಹಾಲಾಗಿರ್ಬೋದು, ನೀರಾಗಿರ್ಬೋದು, ಅದು ಎಷ್ಟರ ಮಟ್ಟಿಗೆ ಸೇಫ್? ಬಹುಶಃ ಎಲ್ಲರೂ ಕೂಡ ಹೇಳ್ತಾರೆ ಯಾವುದೂ ಕೂಡ ಈ ಜಗತ್ತಿನಲ್ಲಿ ಸೇಫ್ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಯಾಕಂದರೆ ಎಲ್ಲದರಲ್ಲೂ ಕೂಡ ಈ ಮನುಷ್ಯನ ಮನಸ್ಸು ಎಷ್ಟು ಕಲ್ಮಶವಾಗಿದೆಯೋ ಅದೆಲ್ಲದನ್ನೂ ಕೂಡ ನಾವು ಅದರಲ್ಲಿ ಬೆರೆಸ್ತಾ ಇದ್ದೀವಿ. ಅದು ತರಕಾರಿ ಆಗಿರ್ಬೋದು, ಅದು ಬಳಸುವಂಥ ಆಹಾರ ಪದಾರ್ಥಗಳಾಗಿರ್ಬೋದು, ಇನ್ನು ಹಾಲಿಗೆ ನಾವು ಅಮೃತ ಅಂತೀವಿ. ಆದರೆ ನಿಜಕ್ಕೂ ಹಾಲು ಅಮೃತನ, ಹಾಲಾಗಿ ಉಳಿದಿಲ್ಲ, ಅದು ಹಾಲಾಹಲವಾಗಿದೆ. ಇದಕ್ಕೆ ಸಂಬಂಧಪಟ್ಟ ಸಾಕಷ್ಟು ಮಾತಾಡೋದಿದೆ. ನಮ್ಮ ಜೊತೆಗೆ ಪ್ರಮುಖವಾಗಿ ಸದಾನಂದ ಮಯ್ಯ ಅವರಿದ್ದಾರೆ. ಮಯ್ಯಾಸ್ ಬೆವರೇಜಸ್ ಮತ್ತು ಫುಡ್ ಪ್ರೈವೇಟ್ ಲಿಮಿಟೆಡ್ನ ಮಾಲೀಕರು. MTRನ ಸದಾನಂದ ಮಯ್ಯ ಅಂದರೆ ಇನ್ನೂ ಹೆಚ್ಚೆಚ್ಚು ಪರಿಚಿತ ಆಗ್ಬೋದೇನೋ ಅವರು. ಇನ್ನೊಬ್ಬರಿದ್ದಾರೆ ಬಿ ನಟರಾಜ್, ಹೆಚ್ಚುವರಿ ನಿರ್ದೇಶಕರು, KMF ಗುಣ ನಿಯಂತ್ರಣ ವಿಭಾಗ. ಸಾಕಷ್ಟು ಮಾತಾಡೋದಿದೆ. ಜೊತೆಗೆ ತಜ್ಞರು ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಮಹಿಳೆಯರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಾರೆ. ಯಾವ್ಯಾವ ರೀತಿಯ ತೊಂದರೆಗಳಾಗಬಹುದು ಇಂಥ ಹಾಲಿನಿಂದ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾತಾಡೋಣ. ಅಂದರೆ ಅದಕ್ಕಿಂತ ಮೊದಲು ಹೆಡ್ಲೈನ್ಸ್ ಏನು ನೋಡೋಣ ಬನ್ನಿ. BSY ವಿರಹ, ಕೇಸರಿಯಲ್ಲಿ ಕಲಹ, ಲೆಹರ್ ಸಿಂಗ್ ನಿವಾಸದಲ್ಲಿ ನಡೀತಾ ಇದೆ ಸಂಧಾನದ ಸರ್ಕಸ್, ಬಗೆಹರಿಯುತ್ತಾ ಕಮಲದ ಬಿಕ್ಕಟ್ಟು. ಮದುವೆನ ಒಲ್ಲೆ ಅಂದಿದ್ದಕ್ಕೆ ಎಂಥ ಶಿಕ್ಷೆ, ಯುವತಿಯ ತಲೆ ಬೋಳಿಸಿದ ಯುವಕ. ಗುಲ್ಬರ್ಗಾದಲ್ಲೊಂದು ಅಮಾನವೀಯ ಘಟನೆ. ಇನ್ನೊಂದು ಕಡೆ ಪ್ರಿಯತಮೆ ಅಗಲಿಕೆಯಿಂದ ಕೊರಗಿದ ಪ್ರೇಮಿ, ಖಿನ್ನತೆಯಿಂದ ಸಾವಿಗೆ ಶರಣಾದ ವೈದ್ಯಕೀಯ ವಿದ್ಯಾರ್ಥಿ, ಹಾಸ್ಟೆಲ್ ಕಿಟಕಿಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ. ಧಗಧಗಿಸ್ತಾ ಇದೆ ಬಿಕಿನಿ ಪುರಾಣ. ಬಾಡಿ ಚೆನ್ನಾಗಿದ್ರೆ ಬಿಕಿನಿ ಹಾಕೋದ್ರಲ್ಲಿ ತಪ್ಪಿಲ್ಲ. ಸುಮ್ಮನೆ ಕಮೆಂಟ್ ಮಾಡಬೇಡಿ ಎಂದರು ನಿಧಿ ಸುಬ್ಬಯ್ಯ. ಅಂಡಮಾನ್ನಲ್ಲಿ ಅರಬೆತ್ತಲೆ ಮಾನವ ಸಫಾರಿ, ಅಮಾನವೀಯ ಕೃತ್ಯಕ್ಕೆ ವ್ಯಾಪಕ ಖಂಡನೆ. ಶೀಘ್ರವೇ ಭೇಟಿ ಕೊಡ್ತಾರಂತೆ ಗೃಹ ಸಚಿವರು. ಹಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ನಾನು ಮಾತಾಡ್ತಾ ಇದ್ದೆ, ನಾವು ಕುಡಿಯುವಂಥ ಹಾಲು ಎಷ್ಟು ಸೇಫ್ ಅಂತ. ಒಂದು ಮಾತಿದೆ, ಬಹುತೇಕ ಎಲ್ಲ ಜನಗಳಿಗೂ ಕೂಡ ಗೊತ್ತು. ತಾಯಿಯ ಎದೆ ಹಾಲು ಏನಾದರೂ ಮಕ್ಕಳುಗಳಿಗೆ ಸಿಗಲಿಲ್ಲ ಅಂದರೆ ಬೇರೆ ಬೇರೆ ಕಾರಣಾಂತರಗಳಿಂದ ಮೊರೆ ಹೋಗುವಂಥದ್ದೇ ಸಾಮಾನ್ಯವಾಗಿ ಏನು ನಾವು ಹಾಲನ್ನು ಉಪಯೋಗಿಸ್ತೀವಿ. ಇದೇ ಹಾಲಿಗೆ ಒಂದಷ್ಟು ನೀರು ಬೆರೆಸಿ ಮಕ್ಕಳುಗಳಿಗೆ ಕುಡಿಸುವಂಥ ಒಂದು ಪರಂಪರೆ ಇದೆ ನಮ್ಮಲ್ಲಿ. ಆದರೆ ಕೇವಲ ಇಷ್ಟು ಮಾತ್ರ ಅಲ್ಲ, ಎಲ್ಲರೂ ಕೂಡ ಹಾಲಿನ ಮೇಲೆ ಡಿಪೆಂಡ್ ಆಗಿರುವಂಥವ್ರೆ. ಹಾಲಿನ ಉತ್ಪನ್ನಗಳ ಮೇಲೆ ನಾವೆಲ್ಲರೂ ಕೂಡ ಅವಲಂಬಿತರೆ. ಆದರೆ ನಾವು ತೆಗೆದುಕೊಳ್ಳುವಂಥ ಹಾಲಿನ ಉತ್ಪನ್ನಗಳು ಅದೆಷ್ಟರ ಮಟ್ಟಿಗೆ ಸೇಫ್ ಅನ್ನುವಂಥ ಪ್ರಶ್ನೆ ಪದೇ ಪದೇ ಕಾರಣ ಆಗ್ತಾ ಇದೆ. ಯಾಕಂದರೆ ಈಗಾಗಲೇ ಕೇಂದ್ರದ ಒಂದು ಸಂಸ್ಥೆಯೊಂದು ತನಿಖೆಯನ್ನು ಶುರು ಮಾಡಿದೆ. ನಾವು ಬಳಸುವಂಥ ಹಾಲು ಎಷ್ಟರ ಮಟ್ಟಿಗೆ ಸೇಫ್ ಅಂತ ತುಂಬ ಸ್ಪಷ್ಟವಾಗಿ ಹೇಳಿದೆ. ನಾವು ಬಳಸುವಂಥ ಹಾಲೇನಿದೆ ಅದರಲ್ಲಿ ಬಹಳಷ್ಟು ವಿಷಕಾರಕ ಅಂಶಗಳಿದೆ ಅನ್ನುವಂಥದ್ದು ಕೇಂದ್ರ ಸರ್ಕಾರದ ಅಧಿಕೃತ ಇಲಾಖೆ FSSAI ಏನಿದೆ, ಆಹಾರ ಸುರಕ್ಷಾ ಗುಣಮಟ್ಟ ಪರೀಕ್ಷಾ ಪ್ರಾಧಿಕಾರ, ಅದು ಹಲವಾರು ಪರೀಕ್ಷೆಗಳನ್ನು ಮಾಡಿದೆ. ಏನೇನು ಬೆರೆಸಬಾರ್ದು ಅದೆಲ್ಲದನ್ನೂ ಕೂಡ ಹಾಲಿಗೆ ಬೆರೆಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗಿರುವಂಥದ್ದು ಬಹಳ ದುರ್ದೈವದ ಸಂಗತಿ, ದುರದೃಷ್ಟಕರ ಸಂಗತಿ. ಯಾಕಂದರೆ ನಾವೇನು ನಮ್ಮ ದೇಶದಲ್ಲಿ ಹಾಲನ್ನು ಬಳಸ್ತಾ ಇದ್ದೀವಿ 68% ಆ ಹಾಲು ನಮಗೆ ಸೇಫ್ ಅಲ್ಲ ಅನ್ನುವಂಥದ್ದು. ಅಂದರೆ ಬಹುಶಃ ನಾವಿನ್ನೆಂಥ ಹಾಲನ್ನು ಕುಡಿತಾ ಇದ್ದೀವಿ, ಬಹುಶಃ ಇದರಿಂದ ನಿಮಗೆ ತುಂಬ ಚೆನ್ನಾಗಿ ಗೊತ್ತಾಗಿರ್ಬೋದು. ಅದರಲ್ಲೂ ಈ ದೆಹಲಿ, ಪಶ್ಚಿಮ ಬಂಗಾಳದಲ್ಲಂತೂ ಈ ಹಾಲನ್ನು ಕುಡಿದಿರೋದೇ ಒಳ್ಳೆಯದು. ಬಹುಶಃ ಆ ಕಡೆ ಭಾಗಕ್ಕೆ ಏನಾದರೂ ಹೋದರೆ ನೀವು ಕಾಫಿ ಟೀ ಕುಡಿಬೇಕಾದ್ರೂ ಕೂಡ 10 ಬಾರಿ ಯೋಚನೆ ಮಾಡಬೇಕು ಅಂಥ ಒಂದು ಸ್ಥಿತಿ. ಇನ್ನು ಕರ್ನಾಟಕ ಕೂಡ ಇದರಿಂದ ಹೊರತಾಗಿಯೂ ಇಲ್ಲ. ಕರ್ನಾಟಕದಲ್ಲಿ ಸರಬರಾಜು ಆಗುವಂಥ ಹಾಲಿನಲ್ಲಿ 22% ಕಲಬೆರಕೆ ಪದಾರ್ಥಗಳಿವೆ ಅಂತೆ. ಇದೆಲ್ಲದರ ಜೊತೆಗೆ ಹಾಲನ್ನು ಗಟ್ಟಿ ಮಾಡೋದಕ್ಕೆ ಗ್ಲೂಕೋಸ್ ಪುಡಿ ಹಾಕ್ತಾರಂತೆ, ಸೋಪಿನ ಪುಡಿ ಹಾಕ್ತಾರಂತೆ, ಗೊಬ್ಬರಕ್ಕೆ ಹಾಕುವಂಥ ಯೂರಿಯಾ ಹಾಕ್ತಾರಂತೆ. ಇನ್ನು ಕೆಲವರು ಮಹಾನುಭಾವರು ಈ ಉಪ್ಪು, ಗಂಜಿ, ಇನ್ನು ಉಳಿದಿದ್ದನ್ನೆಲ್ಲದನ್ನು ಕೂಡ ಬೆರೆಸುವಂಥ ಒಂದು ಪ್ರಯತ್ನಗಳು ಕೂಡ ಸಾಗ್ತಾ ಇದೆ. ಕೊಬ್ಬಿನ ಅಂಶವನ್ನು ಕೂಡ ಬೆರೆಸ್ತಾರೆ ಅನ್ನುವಂಥದ್ದು ನಿಜಕ್ಕೂ ಆಘಾತಕಾರಿ ವಿಚಾರ. ಜೊತೆಗೆ ಇಷ್ಟೆಲ್ಲ ಸೇರಿದ ಮೇಲೆ ಇದರ ಜೊತೆಗೆ ಕೀಟನಾಶಕ ಅಂಶ ಕೂಡ ಇದರಲ್ಲಿ ಇದೆ ಅನ್ನುವಂಥದ್ದು. ಅದರ ಒಂದು ಸಮಾಧಾನ ಸಂಗತಿ ಅಂತಂದರೆ ಗೋವಾ ಮತ್ತು ಪಾಂಡಿಚೇರಿಯಲ್ಲಿ ಮಾತ್ರ ಒಳ್ಳೆ ಹಾಲು ಸಿಗುತ್ತೆ. 100ಕ್ಕೆ 100% ಶುದ್ಧವಾದಂಥ ಹಾಲು ಸಿಗ್ತಿರುವಂಥದ್ದು. ರಾಜ್ಯದಲ್ಲಿ ಏನು ಹಾಲು ಸಿಗ್ತಾ ಇದೆ ಎಲ್ಲವೂ ಕೂಡ ಎಲ್ಲ ಸರಬರಾಜು ಮಾಡುವಂಥ ಸಂಸ್ಥೆಗಳು ಕೂಡ ಕಲಬೆರಕೆ ಮಾಡೋದಿಲ್ಲ. ಬೇರೆ ಬೇರೆ ಕಡೆಯಿಂದ ಏನು ಬರ್ತವೆ, ಉದಾಹರಣೆಗೆ ಆಂಧ್ರ ಪ್ರದೇಶ ಮತ್ತು ಈರೋಡ್ ಕಡೆಯಿಂದ ಏನು ಬರುತ್ತೆ ಹಾಲು, ಬಹುತೇಕ ಈ ಹಾಲಿನಲ್ಲಿ ವಿಷಕಾರಕ ಅಂಶಗಳಿವೆ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಈ ವರದಿನ ಸುಮ್ಮನೆ ಮಾಡಿರುವಂಥದ್ದಲ್ಲ, ಪ್ರಾಧಿಕಾರ ಅತ್ಯಂತ ಕಷ್ಟಪಟ್ಟು ಈ ಪರೀಕ್ಷಾ ವರದಿನ ಸಿದ್ಧಪಡಿಸಿರುವಂಥದ್ದು. 71 ಹಾಲಿನ ಬ್ರ್ಯಾಂಡ್ಗಳನ್ನು ಪರೀಕ್ಷೆಗೊಳಪಡಿಸಿದೆ. ಇದು ಒಟ್ಟು 1791 ಸ್ಯಾಂಪಲ್ಗಳನ್ನು ಪರೀಕ್ಷೆ ಮಾಡಲಾಗಿದೆ. ಅದರಲ್ಲಿ 556 ಸ್ಯಾಂಪಲ್ಗಳಲ್ಲಿ ರಾಸಾಯನಿಕಗಳು ಇರಲಿಲ್ಲ, ಅಂದರೆ 31% ಕೆಮಿಕಲ್ ಫ್ರೀ. ಇನ್ನು 1226 ಸ್ಯಾಂಪಲ್ಗಳಲ್ಲಿ ಕೆಮಿಕಲ್ಸ್ ಇತ್ತು, ಅದರ ಪ್ರಮಾಣ 68%. ಅಂದರೆ ಬಹುಶಃ ಇದರ ಪ್ರಮಾಣ ಎಷ್ಟಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಒಟ್ಟು 50% ಸ್ಯಾಂಪಲ್ಗಳಲ್ಲಿ ಗ್ಲೂಕೋಸ್ ಪೌಡರ್ ಮತ್ತು ಕೆನೆ ತೆಗೆದ ಹಾಲಿನ ಪುಡಿ ಕೂಡ ಇತ್ತು ಅನ್ನುವಂಥದ್ದು.
ಹಾಲು ಎಷ್ಟು ಸೇಫ್, ಬನ್ನಿ ಗ್ರಾಫಿಕ್ಸ್ ಮುಖಾಂತರ ನಾನು ಈಗೇನೇನು ಪಾಯಿಂಟ್ಸ್ಗಳನ್ನ ಹೇಳಿದೆ ಅದನ್ನು ತೋರಿಸುವಂಥ ಮತ್ತೊಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಹಾಲು ಎಷ್ಟರ ಮಟ್ಟಿಗೆ ಸೇಫ್ ಅನ್ನುವಂಥದ್ದು, ಇದರಲ್ಲಿ 22% ಕಲಬೆರಕೆ ಇದೆ. ಕರ್ನಾಟಕದ ಜನರು ಯೋಚನೆ ಮಾಡಬೇಕು, ಹಾಲನ್ನು ತಗೋಬೇಕಾದ್ರೆ ನಾವು ಯಾವ ಬ್ರ್ಯಾಂಡನ್ನು ತಗೊಳ್ತಾ ಇದ್ದೀವಿ. ಬರೀ ಕಡಿಮೆ ಸಿಕ್ತು ಅಂದಾಕ್ಷಣ ತೆಗೆದುಕೊಳ್ಳೋದಂತಲ್ಲ, ಗಟ್ಟಿ ಇದೆಯಪ್ಪ ಹಾಲು ಅಂದ ತಕ್ಷಣವೇ ನೀವು ತೆಗೆದುಕೊಳ್ಳುವಂಥದ್ದಲ್ಲ. ನಿಮಗೆ ಏನಾದರೂ ಹಾಲು ತಗೊಂಡ್ರೆ ಹಾಲಿಗಿಂತ ಹಾಲಾಹಲದ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ. ಇನ್ನು ಗೋವಾ ಮತ್ತು ಪಾಂಡಿಚೇರಿಗಳಲ್ಲಿ ಮಾತ್ರ ಪರಿಶುದ್ಧ ಹಾಲು ಸಿಗ್ತಿರುವಂಥದ್ದು. ಅಂತೂ ದೇಶದಲ್ಲಿ 2 ಭಾಗದಲ್ಲಾದರೂ ಸಿಗ್ತಾ ಇದೆಯಲ್ಲ ಅಂತ ನೋಡಿ. ಗೋವಾ ಮತ್ತು ಪಾಂಡಿಚೇರಿ ಅತ್ಯಂತ ಪುಟ್ಟ ರಾಜ್ಯಗಳಿವು, ಆದರೆ 100% ಇಲ್ಲಿ ಶುದ್ಧ ಹಾಲು ಸಿಗುತ್ತೆ ಅನ್ನುವಂಥದ್ದು ಒಂದು ಸಮಾಧಾನಕರ ಸಂಗತಿ. ಇನ್ನು ಈ ಹಾಲಿಗೆ ಏನೇನು ಹಾಕ್ತಾರೆ ಅನ್ನುವಂಥದ್ದು ಗಟ್ಟಿ ಮಾಡಲಿಕ್ಕೆ, ಯಾಕಂದರೆ ಹಾಲು ಗಟ್ಟಿ ಇದ್ದ ತಕ್ಷಣ ನಾವು ಹಾಗೆಯೇ ಈ ಚೆನ್ನಾಗಿ ಒಳ್ಳೆ ಕಲರ್ ಇತ್ತು ಅಂದ ತಕ್ಷಣ, ಗಟ್ಟಿ ಇತ್ತು ಅಂದ ತಕ್ಷಣವೇ ತುಂಬ ಅದ್ಭುತವಾಗಿದೆ ಅನ್ನುವಂಥದ್ದು. ಈ ಹಾಲಿನ ಉತ್ಪನ್ನಗಳ ಬಗ್ಗೆ ಒಂದು ದೊಡ್ಡ ಸೀರೀಸೇ ಬಂದು ಹೋಗಿದೆ. ಇದು ಬೆಣ್ಣೆ ಆಗಿರ್ಬೋದು, ಮೊಸರಾಗಿರ್ಬೋದು, ಮಜ್ಜಿಗೆ ಆಗಿರ್ಬೋದು, ಯಾವ್ಯಾವುದ್ರಲ್ಲಿ ಎಷ್ಟೆಷ್ಟು ಕಲಬೆರಕೆ ಇದೆ ಅನ್ನುವಂಥದ್ದು. ಇನ್ನು ಈ ಹಾಲನ್ನ ಗಟ್ಟಿ ಮಾಡಲಿಕ್ಕೆ ಸೋಪಿನ ಪುಡಿ ಹಾಕ್ತಾರಂತೆ, ಯೂರಿಯಾ ಕೂಡ ಬೆರೆಸ್ತಾರಂತೆ. ಯೂರಿಯಾ ಯಾವುದಕ್ಕೆ ಬೆರೆಸ್ತಾರಂತೆ ತಮ್ಗೆ ಗೊತ್ತಿರುವಂಥ ಸಂಗತಿ. ಯೂರಿಯಾ ಹೇಳಿ ಗೊಬ್ಬರದ ರೂಪವಾಗಿ ನಾವು ಬೆರೆಸುವಂಥದ್ದು ಅದನ್ನು ಇದಕ್ಕೆ ಬೆರೆಸ್ತಾರೆ ಅಂದರೆ ಬಹುಶಃ ನಾವು ಯಾವ ದಿಕ್ಕಿನ ಕಡೆ ಸಾಕ್ತಾ ಇದ್ದೀವಿ ಅನ್ನುವಂಥದ್ದು. ಉಪ್ಪು, ಗಂಜಿ ಮತ್ತು ಕೊಬ್ಬನ್ನು ಕೂಡ ಬೆರೆಸ್ತಾರೆ ಅನ್ನುವಂಥ ಸಂಗತಿ. ಬರೀ ಇದ್ರ ಬಗ್ಗೆ ಮಾತಾಡೋಣ. ಸದಾನಂದ ಮಯ್ಯ ನಮ್ಮ ಜೊತೆಗಿದ್ದಾರೆ. ಮಯಾಸ್ ಬೆವರೇಜಸ್ ಮತ್ತು ಫುಡ್ ಪ್ರೈವೇಟ್ ಲಿಮಿಟೆಡ್ನ ಮಾಲೀಕರು, ಜೊತೆಗೆ MTRನ ಸ್ಥಾಪಕರು. MTR ದೇಶ ವಿದೇಶಗಳಲ್ಲಿ ಎಷ್ಟರ ಮಟ್ಟಿಗೆ ಖ್ಯಾತಿಯನ್ನು ಗಳಿಸ್ತೋ ತಮಗೆ ಗೊತ್ತಿರುವಂಥ ಸಂಗತಿ. ಯಾಕಂದರೆ ಏನಾದರೂ ಆಹಾರ ಪದಾರ್ಥಗಳು ಅದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಅಂದ ತಕ್ಷಣ ಕರ್ನಾಟಕ ಜನಗಳಿಗೆ ನೆನಪಾಗುವಂಥದ್ದು ಸದಾನಂದ ಮಯ್ಯ ಅವರ ಹೆಸರು. ಮಯ್ಯ ಅವರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಮಯ್ಯ ಅವರ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ಅದೇ ರೀತಿ ಮತ್ತೊಬ್ಬರಿದ್ದಾರೆ, ಬಿ ನಟರಾಜ್ ಹೆಚ್ಚುವರಿ ನಿರ್ದೇಶಕರು, KMF ಗುಣನಿಯಂತ್ರಣ ವಿಭಾಗ. ನಟರಾಜ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಮೊದಲನೇ ಪ್ರಶ್ನೆ ನಟರಾಜ್ ಅವರಿಂದ ಆರಂಭ ಮಾಡ್ತಾ ಇದ್ದೀನಿ, ಯಾಕಂದರೆ ಅವರು ಗುಣನಿಯಂತ್ರಣ ವಿಭಾಗದಲ್ಲಿ ಕೆಲಸ ಮಾಡ್ತಿರುವಂಥವ್ರು. ಎಲ್ಲ ಕಥೆಯನ್ನು ಕೇಳಿದ್ರಿ, ಹಾಲಿನ ಹಿಂದಿನ ಹಾಲಾಹಲದ ಕಥೆ ಏನು ಅನ್ನಿಸ್ತು ಸರ್? ಈಗ ನೀವು ಏನು ಇಲ್ಲಿ ಫೈಂಡಿಂಗ್ಸ್ ತೋರಿಸ್ತಾ ಇದ್ದೀರಾ, ಅದು ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಅವರ ಒಂದು ಫೈಂಡಿಂಗ್ಸ್. ಕರ್ನಾಟಕದ ಇದಕ್ಕೆ ಬಂದಾಗ ಸುಮಾರು ಅವರು ಒಂದು 51 ಸ್ಯಾಂಪಲ್ಗಳನ್ನ ಇಲ್ಲಿ ಹಾಲಿನ ಮಾದರಿಗಳನ್ನ ಪರೀಕ್ಷಿಸಿದ್ದಾರೆ. ಅದರಲ್ಲಿ 11 ಮಾದರಿಗಳಲ್ಲಿ ಹಾಲಿನ ಗುಣಮಟ್ಟ ಸಮರ್ಪಕವಾಗಿಲ್ಲ ಅಂತಾರೆ. 11 ಮಾದರಿಗಳಲ್ಲಿ 7 ಮಾದರಿಗಳು ಲೂಸ್ ಮಿಲ್ಕ್, ಅಂದರೆ ಬಿಡಿ ಹಾಲು, ಈ ಡಬ್ಬದವರು ಯಾರು ಮಾರ್ತಾರೆ ಹಳ್ಳಿಗಳಲ್ಲಿ. ಈ 5 ಮಾದರಿಗಳು ಹಳ್ಳಿಗಾಡು ಪ್ರದೇಶದಲ್ಲಿ, ಇನ್ನೂ ಒಂದು 2 ಪಟ್ಟಣದಲ್ಲಿ ಈ ಬಿಡಿ ಹಾಲನ್ನ ಮಾದರಿ ತೆಗೆದು ಅದನ್ನು ಪರೀಕ್ಷಿಸಿದ್ದಾರೆ. ಆಮೇಲೆ ಇನ್ನೂ ಒಂದು 4 ಪ್ಯಾಕೆಟ್ ಹಾಲು ತೊಗೊಂಡು ಪರೀಕ್ಷೆ ಮಾಡಿದ್ದಾರೆ. ಈ 11 ಇದರಲ್ಲಿ ಅವ್ರ ಕಲಬೆರಕೆ ಏನು ಪತ್ತೆ ಆಗಿಲ್ಲ. ಅವ್ರಿಗೇನು ಪತ್ತೆ ಆಗಿದೆ ಅಂತಂದರೆ ಹಾಲಿಗೆ ನೀರು ಹಾಕಿ ಫ್ಯಾಟ್ ಮತ್ತು ಎಸ್ ಎನ್ ಎಫ್ ಅಂದರೆ ಸಾಲಿಡ್ಸ್ ನಾಟ್ ಫ್ಯಾಟ್, ಅದು ಕಡಿಮೆ ಆಗಿದೆ. ಅದರಿಂದ ಅದನ್ನು ಆ ಒಂದು ವರದಿನ ಇದರಲ್ಲಿ ವ್ಯಕ್ತಪಡಿಸಿರ್ತಾರೆ. ಇನ್ನೊಂದು ನಂದಿನಿ ಹಾಲಿಗೆ ಬಂದಾಗ, ನಂದಿನಿ ಹಾಲು ಪರಿಶುದ್ಧವಾದ ಹಾಲು. ಅದು ನಂದಿನಿ ಗ್ರಾಹಕರ ಸೇವೆಗಾಗಿ, ರೈತರ ಸೇವೆಗಾಗಿ ಇರುವಂಥ ಸಂಸ್ಥೆ. ಅಲ್ಲ, ಇಲ್ಲಿ ಅವ್ರೇನು ಸ್ಯಾಂಪಲ್ಗಳಿಗೆ ತಗೊಂಡ್ರು, ಕರ್ನಾಟಕದ ಸ್ಯಾಂಪಲ್ಗಳು ಕೂಡ ಹೋಗಿದೆ. ಹೌದು, ಅದರಲ್ಲಿ ನಂದಿನಿ ಇತ್ತ? ನಂದಿನಿ ಇಲ್ಲ. ನಂದಿನಿ ಮಾದರಿಗಳು ಇಲ್ಲ ಅದರಲ್ಲಿ. ಯಾಕೆಂತಂದರೆ ಅವರು ನಮ್ಮ ಬೆಂಗಳೂರು ನಗರದಲ್ಲೇ ನಮ್ಮ ಮಾರ್ಕೆಟ್ ಶೇರು ಸುಮಾರು 70ರಿಂದ 75% ಇದೆ. ಸುಮಾರು 20ರಿಂದ 25% ಈಗಾಗಲೇ ನೀವಾಗಲೇ ಹೇಳ್ದಂಗೆ ಹಾಲು ಹೊರ ರಾಜ್ಯಗಳಿಂದ, ಆಂಧ್ರ ಪ್ರದೇಶದಿಂದ, ತಮಿಳುನಾಡಿನಿಂದ ಮತ್ತು ಮಹಾರಾಷ್ಟ್ರಗಳಿಂದ ಹಾಲು ಬಂದು ಇಲ್ಲಿ ಮಾರಾಟ ಆಗ್ತಾ ಇದೆ. ಅದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಅದರ ಬಗ್ಗೆ ವಿವರಗಳು ಮಾಧ್ಯಮಗಳಲ್ಲಿ ಬಂದಿದೆ. ಆದರೆ ನಂದಿನಿ ಹಾಲಿಗೆ ಒಂದು ಉತ್ತಮವಾದ ವ್ಯವಸ್ಥೆ ಇರೋದ್ರಿಂದ ಗ್ರಾಹಕರಿಗೆ ಒಂದು ಸೇವೆ ಕೊಡುವ ಒಂದು ದೃಷ್ಟಿಯಿಂದ ಕೆಲಸ ಮಾಡ್ತಾರೆ. ನಾವು ನಂದಿನಿ ಹಾಲಿನಲ್ಲಿ ಈ ಒಂದು ಫ್ಯಾಟ್ SNF ಅದನ್ನ ನಿಖರವಾಗಿ ಗುಣಮಟ್ಟನ ಕಾಪಾಡ್ತೀವಿ. ಇನ್ನೊಂದು, ಈ ರಾಸಾಯನಿಕಗಳು ಅದರದ ಒಂದು ಯಾವುದೇ ಒಂದು ಇದು ನಮ್ಮ ಹಾಲಿನಲ್ಲಿ ಇರೋದಿಲ್ಲ. ಯಾಕೆಂತಂದರೆ ಹಾಲು ಹಳ್ಳಿಗಳ ಮಟ್ಟದಲ್ಲಿ ಹಾಲನ್ನ ಶೇಖರಿಸುವಾಗ ನಾವೇನು ಮಾಡ್ತೀವಿ, ಹಳ್ಳಿಗಳಲ್ಲಿ ಹಾಲನ್ನ ಪರೀಕ್ಷೆ ಮಾಡ್ತೀವಿ. ನಂತರ ಆ ಪರೀಕ್ಷೆ ಮಾಡಿದ ಹಾಲನ್ನ ಯಾವುದು ಗುಣಮಟ್ಟ ಸಮರ್ಪಕವಿದೆ ಅಂಥ ಹಾಲನ್ನ ಮಾತ್ರ ನಾವು ತೆಗೆದುಕೊಂಡು ಅದನ್ನು ಹತ್ತಿರದ ಶೀತಲ ಕೇಂದ್ರಗಳಿಗೆ ಸಾಗಿಸ್ತೀವಿ. ಶೀತಲ ಕೇಂದ್ರದಲ್ಲಿ ಹಾಲನ್ನ ಕೂಡಲೇ ಶೈತ್ಯೀಕರಿಸಿ ಹಾಲನ್ನ ಗುಣಮಟ್ಟ ಕಾಪಾಡೋದಕ್ಕೆ ಮಾಡ್ತೀವಿ. ಆ ಶೈತ್ಯೀಕರಿಸುವಾಗಲೂ ಅಷ್ಟೇ ಅಲ್ಲೂ ಕೂಡ ಗುಣಮಟ್ಟನ ನಾವು ಪರೀಕ್ಷೆ ಮಾಡ್ತೀವಿ. ನಂತರ ಶೈತ್ಯೀಕರಿಸಿದ ಹಾಲನ್ನ ಡೈರಿಗೆ ತಂದಾಗ ಡೈರಿಗಳಲ್ಲಿ ಹಾಲನ್ನ ಸ್ವೀಕರಿಸುವಾಗ ಅಲ್ಲೂ ಕೂಡ ಒಂದೊಂದ್ಸತಿ ನಂತರ ಬರ್ತೀನಿ, ಯಾವ್ಯಾವ ರೀತಿಯ ಪರೀಕ್ಷೆಗಳಾಗ್ತವೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿರುವಂಥ ಸಂಗತಿ. ರೈತರಿಂದ ಹಾಲನ್ನು ಪಡಿತಿರಲ್ಲ, ಅಲ್ಲಿಂದ ನಂತರ ಕಲೆಕ್ಟ್ ಮಾಡುವಂಥದ್ದು, ಅದನ್ನ ಏನು ಶೀತಲೀಕರಣಕ್ಕೆ ಒಳಪಡಿಸ್ತಿರಲ್ಲ, ಅದು ಅಲ್ಲಿಂದ ಮತ್ತೆ ಕಂಪ್ನಿಗೆ ಬರ್ಬೇಕಾದ್ರೆ ಕೂಡ ನೀವು ಪರೀಕ್ಷೆಗಳು ಒಳಪಡಿಸ್ತೀರಿ. ಯಾವ್ಯಾವ ರೀತಿ ಅನ್ನೋದ್ರ ಬಗ್ಗೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಮಯ್ಯ ಅವರೇ, ಕೇಳಿದ್ರಿ ಹಾಲಿನ ಹಿಂದಿನ ಹಾಲಾಹಲದ ಕಥೆ, ಏನು ಅನಿಸ್ತು ಸರ್? ಹಾಲಿನ ಬಗ್ಗೆ ನೀವು ಹಿಂದೆ ಒಂದು 5-6 ವರ್ಷದ ಕೆಳಗಡೆ ನಾನು ಫಸ್ಟು ಈ ಬಾದಾಮ್ ಡ್ರಿಂಕ್ ಮಾಡುವಾಗ
ಹಾಲಿನ ಸೋರ್ಸಿಂಗ್ ಇದೆಯಲ್ಲ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನಾವು ಹಾಲು ಸೋರ್ಸ್ ಮಾಡುವಾಗ ನಿಮಗೆ ಸಾಮಾನ್ಯವಾಗಿ ಕರೆದ 2 ಗಂಟೆ ಒಳಗಡೆ ನಿಮಗೆ ಅದನ್ನು ನಿಮಗೆ 4 ಡಿಗ್ರಿ ತರಿಸದೇ ಇದ್ದರೆ ಆ ಹಾಲು ನಾವು ಯೂಸ್ ಮಾಡೋಕ್ಕಾಗೋದಿಲ್ಲ. ಹೌದು. ಈಗ ನಮ್ಮಲ್ಲಿ ಈಗ ಇದೆಲ್ಲ ನಮಗೆ ಯಾಕೆ ಕೇರ್ಫುಲ್ ಆಗಿರಬೇಕಂತ ಹೇಳಿದ್ರೆ, ನೀವು ಹೇಳಿದ್ರಲ್ಲ ಇದೆಲ್ಲ ಮಾಡಬೇಕಾದ್ರೆ ಏನು ಕಾರಣ ಅಂತೇಳಿ ಫಸ್ಟ್ ನೋಡ್ಕೋಬೇಕು. ಅಡಲ್ಟ್ರೇಷನ್ ಆಗಲಿ ಅಥವಾ ಅಡಿಟಿವ್ಸ್ ಆಗಲಿ ಯಾಕೆ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಫಸ್ಟ್ ಏನಾಗುತ್ತೆ ಅಂದರೆ, ಇಲ್ಲಿನೂ ಈಗ ನಿಮಗೆ KMF ತೊಗೊಳ್ಳಿ ಅಥವಾ ಯಾವುದೇ ಹಾಲು ತೊಗೊಳ್ಳಿ, ನೀವು ಇವ್ರು ಏನು ಮಾಡಿದ್ದಾರೆ ಅಂದರೆ ಬೇರೆ ಬೇರೆ ಕಡೆ ನಿಮಗೆ ಒಂದು ಹಳ್ಳಿನಲ್ಲಿ ಒಂದು ಕೋಲ್ಡ್ ಸ್ಟೋರೇಜ್ ಥರ ಇಟ್ಕೊಂಡಿರ್ತಾರೆ. ಆ ಕೋಲ್ಡ್ ಸ್ಟೋರೇಜಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಿಮಗೆ ಕರೆದ ನಿಮಗೆ 2 ಗಂಟೆ ಒಳಗಡೆ ಅದನ್ನು ತಂದು ನಿಮಗೆ ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಬಿಟ್ಟು 4 ಡಿಗ್ರಿಸಿಗೆ ಹಾಲು ಬರಬೇಕಂತ ಹೇಳ್ತಾರೆ. ಆ 4 ಡಿಗ್ರಿಸಿಗೆ ಬಾರದೇ ಇದ್ದರೆ ಅಥವಾ 2 ಗಂಟೆ ಆದಮೇಲೆ ತೊಗೊಂಬಂದ್ರೆ, ಯಾಕಂದರೆ ಒಂದು ಸರ್ತಿ ಇವರು ಆ ಯೂನಿಟ್ನಲ್ಲಿ ಪ್ಯಾಶ್ಚರೈಸ್ ಮಾಡಿದ ಮೇಲೆ ಅದರ ಶೆಲ್ಫ್ ಲೈಫ್ ಬರೀ 6 to 8 hours, ಮ್ಯಾಕ್ಸಿಮಮ್ 8 hours. ಬಟ್ 90% ಹಾಲು ನಿಮಗೆ ಆ್ಯಕ್ಚುಲಿ ಕರೆಯುವಾಗ ನಿಮ್ಗೆ ಅದು ಆ ಟೈಮ್ ಗ್ಯಾಪ್ ಇರೋದ್ರಿಂದ 6 ಗಂಟೆ ಮೇಲೆ ಖಂಡಿತ ಇಲ್ಲ ಅದು. ಸೊ ಇದಕ್ಕೇನೆ ಯಾಕೆ ಹೇಳ್ತೀನಿ ಅಂತ ಹೇಳಿದರೆ, ಅದರ ಮೇಲೂ ತಿರ್ಗಿ ಅವರು 4 ಡಿಗ್ರೀಸಲ್ಲಿ ಮೇಂಟೈನ್ ಮಾಡದೇ ಇದ್ದರೆ ಆವಾಗ ಬೇರೆ ಬೇರೆ ಪ್ರಾಬ್ಲಮ್ ಬರ್ತದೆ. ಈಗ ನಿಮ್ಗೆ ಹೇಳೋದಲ್ಲ, ಅವರು ಸೋಡಾ ಹಾಕ್ತಾರೆ ಅಂತ ಹೇಳಿದ್ರು. ಸೋಡಾ ಹಾಕೋ ಪರ್ಪಸ್ ಏನಂದರೆ ಯಾರು ಹಾಕ್ತಾರೆ ಅಂತ ಹೇಳಿದ್ರೆ, ಯಾವಾಗ ಹಾಲು ಹೊಡಿತದೆ ಅಂತ ಅನಿಸುತ್ತೋ ಹಿಂದಿನ ಕಾಲದಲ್ಲಿ ಹಾಕ್ತಾಯಿದ್ರು. ಬಟ್ ಲಾರ್ಜ್ ಸ್ಕೇಲಲ್ಲಿ ಯಾರೂ ಹಾಕೋದಿಲ್ಲ. ಬಟ್ ಇದಕ್ಕೆಲ್ಲ ಮೇನ್ ಕಾರಣ ಏನಂತ ಹೇಳಿದ್ರೆ, ಹಾಲು ಟ್ರಾನ್ಸ್ಪೋರ್ಟೇಷನಲ್ಲಿ ಅವರು ಆ 4 ಡಿಗ್ರೀಸ್ ಮೇಂಟೈನ್ ಮಾಡಿದ್ರೆ, ಕೋಲ್ಡ್ ಚೇಂಬರ್ ಇಲ್ಲದೇ ಇದ್ದರೆ ಅಥವಾ ಪ್ಯಾಶ್ಚರೈಸ್ ಮಾಡಿದ ವಿದಿನ್ 6 hours ಅವರಿಗೆ ಸೇಲ್ ಮಾಡಲಿಕ್ಕೆ ಪ್ಯಾಕ್ ಮಾಡಲಿಕ್ಕೆ ಆಗದೇ ಇದ್ದರೆ ಈ ಪ್ರಾಬ್ಲಮ್ಗಳೆಲ್ಲ ಬರ್ತದೆ. ಇದನ್ನು ಸಾಮಾನ್ಯವಾಗಿ ಬ್ರ್ಯಾಂಡೆಡ್ ಇವರು ಮಾಡೋದಿಲ್ಲ, ಸಣ್ಣವರೆಲ್ಲ ಮಾಡ್ತಾರೆ ಇದನ್ನೆಲ್ಲ. ಅದೇ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಈ ಥರದ್ದಾಗುತ್ತೆ ಅಂತ ಸಾಮಾನ್ಯವಾಗಿ ಮಾಡೋದಿಲ್ಲ. ಏನಂದ್ರಿ ಸರ್? ಹೌದು, ಏಕೆಂದರೆ ನಂದಿನಿ ಒಂದು ಸಹಕಾರಿ ಸಂಸ್ಥೆ, ಇದು ರೈತರಿಂದ ನಿರ್ವಹಿಸಲ್ಪಡ್ತಾ ಇರೋ ಸಂಸ್ಥೆ. ಗ್ರಾಹಕರ ಸೇವೆಗೋಸ್ಕರ ನಾವಿದ್ದೀವಿ. ನಾವು ಲಾಭ ಮಾಡೋ ಉದ್ದೇಶದಿಂದ ನಾವು ಇವತ್ತಿನ ಸಹ ಮಾರ್ಕೆಟಲ್ಲಿಲ್ಲ. ನಾವು ಸೇವೆ ಮಾಡಬೇಕು, ಉತ್ತಮವಾದ ಗುಣಮಟ್ಟದ ಹಾಲನ್ನ ಸ್ಪರ್ಧಾತ್ಮಕ ದರಗಳಲ್ಲಿ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಕೆಲಸ ಮಾಡ್ತಾ ಇರೋದ್ರಿಂದ, ನಮಗೆ ಗ್ರಾಹಕರ ಒಂದು ಹಿತ ಕಾಪಾಡೋದೇ ಒಂದು ಮುಖ್ಯ ಉದ್ದೇಶ ಆಗಿರೋದ್ರಿಂದ ನಾವು ಇದಕ್ಕೆ ಗುಣಮಟ್ಟ ಕಾಪಾಡೋದ್ರಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ನಾವು ನೀಡ್ತಾ ಇದ್ದೀವಿ. ಅಲ್ಲ, ಈಗ ನನ್ನ ಮೊದಲನೇ ಪ್ರಶ್ನೆ, ಹಾಲನ್ನು ಕಲೆಕ್ಟ್ ಮಾಡ್ತೀರಿ, ಹೌದು, ಅದರ ಗುಣಮಟ್ಟಕ್ಕೆ ಅನುಗುಣವಾಗಿ ತಾವು ಬೆಲೆ ನಿಗದಿ ಮಾಡುವಂಥದ್ದು, ತೆಗೆದುಕೊಳ್ಳುವಂಥದ್ದು ಹೇಗದು? ಹಾಲು ರೈತರಿಂದ ಹಾಲನ್ನು ಶೇಖರಿಸುವಾಗ ನಾವು ಒಂದು ಗುಣಮಟ್ಟನ ನಿಗದಿ ಮಾಡಿದ್ವಿ. ಅಂದರೆ ಫ್ಯಾಟು 3.5ಕ್ಕಿಂತ ಕಡಿಮೆ ಇರಬಾರ್ದು. SNF ಅಂದರೆ ಹಾಲಿನಲ್ಲಿ ಫ್ಯಾಟ್ ಜೊತೆಗೆ ಪ್ರೋಟೀನು, ಲ್ಯಾಕ್ಟೋಸು, ವಿಟಮಿನ್ಸ್, ಮಿನರಲ್ಸ್ ಇವೆಲ್ಲ ಇರ್ತಾವಲ್ಲ, ಅವನ್ನೆಲ್ಲ ಒಂದು ಗುಂಪು ಮಾಡಿ ನಾವು SNF ಅಂತ ಹೇಳ್ತೀವಿ. ಸಾಲಿಡ್ಸ್ ನಾಟ್ ಫ್ಯಾಟ್, ಸಾಲಿಡ್ಸ್ ಅದರ್ ದ್ಯಾನ್ ಫ್ಯಾಟ್. ಈ ಸಾಲಿಡ್ಸ್ ನಾಟ್ ಫ್ಯಾಟ್ SNF ಅಂತ ಏನು ಹೇಳ್ತೀವಿ, ಅದು 8.5ಕ್ಕಿಂತ ಕಡಿಮೆ ಇರಬಾರ್ದು. ಆಮೇಲೆ ಫ್ಯಾಟು 3.5ಕ್ಕಿಂತ ಕಡಿಮೆ ಇರಬಾರ್ದು ಅಂತ ನಿಗದಿ ಮಾಡಿದ್ವಿ. ಅದನ್ನು ನಾವು ಪರೀಕ್ಷಿಸ್ತೀವಿ. ಅದ್ರ ಜೊತೆಗೆ ರೈತರ ಹಂತದಲ್ಲಿ, ಹಳ್ಳಿಗಳ ಹಂತದಲ್ಲಿ ನಾವು ಅವ್ರಿಗೆಲ್ಲ ಅಡಲ್ಟ್ರೇಷನ್ ಕಿಟ್ಗಳು ಕೊಟ್ಟಿದ್ದೀವಿ. ಯೂರಿಯಾ ಇರ್ಬೋದು, ಕಾಸ್ಟಿಕ್ ಸೋಡಾ ಇರ್ಬೋದು, ಪ್ರತಿಯೊಂದಕ್ಕೂ ಟೆಸ್ಟ್ ಮಾಡ್ಬೋದು. ಅದಕ್ಕೆ ಸುಲಭವಾದ ಇವತ್ತಿನ ದಿವಸ ಸುಲಭವಾಗಿ ಅದನ್ನು ಪರೀಕ್ಷೆ ಮಾಡಿ ಕಂಡುಹಿಡಿಯುವಂಥ ಅಡಲ್ಟ್ರೇಷನ್ ಕಿಟ್ ಬಂದಿದೆ. ಎಂಥ ಯಾರು ಅಕ್ಷರಸ್ಥ ಅಲ್ಲದೇ ಇರೋರು ಕೂಡ ಅದನ್ನು ಮಾಡ್ಬೋದು ಅಂತ ಒಂದು. ಅಲ್ಲ, ಈಗ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಒಂದೇ ಸರಿ ನೀವು ಹಾಲು ಬರುತ್ತೆ ಅಂತಂದ್ರೆ ನೀವು ಪರೀಕ್ಷೆ ಮಾಡ್ಬೋದು. ಎಲ್ಲೋ ಅಷ್ಟು ರೈತರಿಂದ ಪ್ರತಿಯೊಬ್ಬರು ಒಂದು ಅರ್ಧ ಲೀಟರ್ ಹಾಲು ಹಾಕಿದ್ರು ಆ ಹಾಲು ಪರೀಕ್ಷೆ ಕೊಡಬಾರ್ದು. ಹೆಂಗದು? ಆ ಒಂದು ವ್ಯವಸ್ಥೆ ಇದೆ. ಅದೇ ನಿಜವಾಗ್ಲೂ ಇವತ್ತಿನ ದಿವಸ ಅಮೂಲ್ ಮಾದರಿಯ ಸಹಕಾರ ಸಂಘಗಳು ಏನಿದಾವೆ ಹಳ್ಳಿಗಳಲ್ಲಿ, ನಿಜವಾಗ್ಲೂ ಅಲ್ಲಿ ಹೋಗಿ ನೋಡಿದ್ರೆ ಹಾಲನ್ನ ಯಾವ ರೀತಿ ಶೇಖರಿಸ್ತಾರೆ, ಎಷ್ಟು ಶಿಸ್ತುಬದ್ಧವಾಗಿ ಕೆಲಸ ನಡೆಯುತ್ತೆ, ಎಷ್ಟು ಅಚ್ಚುಕಟ್ಟಾಗಿ ಆ ಕೆಲಸಗಳನ್ನ ಮಾಡ್ತಾರೆ, ಏನೇನು ವ್ಯವಸ್ಥಿತ ವಿಧಾನಗಳಿದೆ, ಅದನ್ನು ನೋಡಿದ್ರೆ ನಿಜಕ್ಕೂ ಒಂದು ಸಂತೋಷ ಪಡುವಂಥ ವಿಷಯ. ಅಲ್ಲ, ಒಂದು ಮಾತೇನು ಅಂತಂದ್ರೆ, ಹಳ್ಳಿಲಿ ಏನು ರೈತರು ಕೊಡ್ತಾರೆ ಹಾಲು, ಆ ಟೈಮಲ್ಲೇ ಒಂದಿಷ್ಟು ಬೆರೆಸ್ಕೊಟ್ಬಿಟ್ಟಿರ್ತಾರೆ ಅಂತ ಅನ್ನುವಂಥದ್ದು ಇಲ್ಲ. ನಮ್ಮ ಕರ್ನಾಟಕದಲ್ಲಿ ನೀವು ಈಗ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಏನು ವರದಿ ಬಂದಿದೆ, ಅದರಲ್ಲಿ ಅಡಲ್ಟ್ರೆಂಟ್ಸ್ ನೋಡಿದ್ರೆ ನೀವು ಸಾಮಾನ್ಯವಾಗಿ ಎಲ್ಲ ಉತ್ತರ ಭಾರತದಲ್ಲಿ ಇಂಥ ಕಡೆಯೇ ಜಾಸ್ತಿ ಇರೋದು. ಅಲ್ಲಿ ಹಾಲು ಸಾಕಷ್ಟು ಪ್ರಮಾಣದಲ್ಲಿ ನಮಗೆ ಬೇಡಿಕೆ ಅನುಗುಣವಾಗಿ ಹಾಲು ಉತ್ಪಾದನೆ ಆಗ್ತಾ ಇದೆ. ಅದೇ ಕರ್ನಾಟಕದಲ್ಲಿ ನಮ್ಮ ಒಂದು ಉತ್ತಮವಾದ ಸಹಕಾರಿ ಸಂಸ್ಥೆ ಇರೋದ್ರಿಂದ, ಕರ್ನಾಟಕ ಹಾಲು ಮಹಾಮಂಡಳಿ ಏನು ಉತ್ತಮವಾದ ಒಂದು ವ್ಯವಸ್ಥೆ ನಡೀತಾ ಇರೋದ್ರಿಂದ ನಮಗೆ ಬೇಡಿಕೆಗಿಂತ ಹೆಚ್ಚು ಹಾಲು ನಾವು ಉತ್ಪಾದನೆ ಮಾಡ್ತೇವೆ. ಓಕೆ, ನಾವು ಅಂಥ ಹಾಲನ್ನ ನೆರೆ ರಾಜ್ಯಗಳಿಗೆ ಆಂಧ್ರ ಪ್ರದೇಶ, ಕೇರಳ, ತಮಿಳುನಾಡು ಇಂಥ ರಾಜ್ಯಗಳಿಗೂ ಕೂಡ ನಾವು ಹಾಲನ್ನ ಸರಬರಾಜು ಮಾಡ್ತೇವೆ. ಆಮೇಲೆ ನಮ್ಮ ಹಾಲು ಅಮೂಲ್ ಅಂತ ಉತ್ತಮವಾದ ಒಂದು ವ್ಯವಸ್ಥಿತವಾದ ಒಂದು ಕುರಿಯನ್ನವರು ಸ್ಥಾಪಿಸಿದಂಥ ಅಮೂಲ್ ಸಂಸ್ಥೆ, ಅವರು ಕೂಡ ನಮ್ಮಿಂದ ಹಾಲಿನ ಪುಡಿ, ಬೆಣ್ಣೆ ಇದನ್ನು ರೆಗ್ಯುಲರ್ ಆಗಿ ಖರೀದಿ ಮಾಡ್ತಾ ಇದ್ದಾರೆ. ಯಾಕೆಂದರೆ ಈ ಗುಣಮಟ್ಟ, ಒಂದು ಉತ್ತಮವಾದ ಗುಣಮಟ್ಟ ಕಾಪಾಡ್ತಿದ್ದಂದಾಗಿ ಒಂದು ಅಶ್ಯೂರೆನ್ಸ್ ಇರೋದ್ರಿಂದಾಗಿ ಇವರು ನಮ್ಮಿಂದ ಖರೀದಿಸ್ತಾರೆ. ಎಸ್ ಸರ್, ಬಹುಶಃ ಸ್ವಲ್ಪ ಸಮಾಧಾನಕರ ಸಂಗತಿ. ಅಟ್ಲೀಸ್ಟ್ ಏನು ಅಂತಂದರೆ ಕರ್ನಾಟಕ ತೀರ ಕಟ್ಸ್ಥಿತಿ ಇಲ್ಲ ಹಾಲಿನ ವಿಚಾರದಲ್ಲಿ. ಮತ್ತಷ್ಟು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಜೊತೆಗೆ ಇನ್ನೊಬ್ಬ ವಿಜ್ಞಾನಿ ಕೂಡ ನಮ್ಮ ಜೊತೆಗೆ ಈಗ ಜಾಯ್ನ್ ಆಗ್ತಾ ಇದ್ದಾರೆ. ಅವ್ರ ಜೊತೆಗೂ ಕೂಡ ಮಾತಾಡೋಣ ಸಣ್ಣ ವಿರಾಮದ ನಂತರ.